ವಿಧಾನಸೌಧದ ಭದ್ರತಾ ವಿಭಾಗ ಡಿಸಿಪಿ ಪತ್ರ ಬರೆದಿದ್ದಾರೆ ಸರ್. ಅಂದ್ರೆ ಪ್ರೋಗ್ರಾಮ್ ಮಾಡಬಾರ್ದಾಗಿತ್ತು, ಅಂದ್ರೆ ಅಲ್ಲಿ ತೊಂದರೆ ಆಗುತ್ತೆ, ನಮಗೆ ಆಗೋದಿಲ್ಲ ಅನ್ನೋದು ರಾಜ್ಯದವರಿಗೆ ಪತ್ರ ಬರೆದಿದ್ದಾರೆ. ಯಾರಿಗೆ? DPR ಸೆಕ್ರೆಟರಿ ಸತ್ಯವತಿ ಅವರಿಗೆ. ಆಯ್ತಾ, ಅವ್ರು ಉತ್ತರ ಏನಂತ ಕೊಟ್ಟಿದ್ದಾರೆ ಗೊತ್ತಾ ನಿಮ್ಗೆ? ಕಂಡೀಷನ್ಸ್ ಹಾಕಿ ಕೊಟ್ಟಿದ್ದಾರೆ. ಆ ಕಂಡೀಷನ್ಸ್ನೆಲ್ಲ ಫುಲ್ಫಿಲ್ ಮಾಡಿ ಅಂತ ಹೇಳಿದ್ದಾರೆ. ಅವ್ರು ಫುಲ್ಫಿಲ್ ಮಾಡೋದು ಅವರು ಇಟ್ ಈಸ್ ಪೊಲೀಸ್ನವ್ರ ಕರ್ತವ್ಯ ಅಲ್ವಾ? ಬಟ್ ಅವ್ರು ಆಗೋದಿಲ್ಲ, ಕಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ. ಆದ್ಮೇಲೆ ಏನಂತ ಬರ್ದಿದ್ದಾರೆ ಗೊತ್ತಾ? ನೀವು ಓದಿದ್ಯಾ ಪೂರ? ಏನಂತ ಕೊನೆಯಲ್ಲಿ ಏನಂತ ಹೇಳಿದ್ದಾರೆ? ನೀವು ಸರ್ಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರ ತೀರ್ಮಾನ ತಗೊಂಡ್ರೆ ಮಾಡ್ತೀವಿ. ಅದು ನನ್ನ ಹತ್ರ ಬಂದೇ ಇಲ್ಲ. DPR ಸೆಕ್ರೆಟರಿ ಪರ್ಮಿಷನ್ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ನನ್ಗೆ ಹೇಳಿದ್ರು, ನಾನು ಕೊಡಿ ಅಂತ ಹೇಳಿದೆ. ಎಲ್ಲಿ? ವಿಧಾನಸೌಧದ ಎದುರುಗಡೆ. ವಿಧಾನಸೌಧದಲ್ಲಿ ಏನಾದ್ರು ಘಟನೆ ನಡೆದಿದ್ಯಾ? ಅದರಲ್ಲಿ ರಾಜ್ಯಪಾಲರು ಭೇಟಿಯಾಗಿದ್ರು, ಭಾಗವಹಿಸಿದ್ರು. ವಿಧಾನಸೌಧದಲ್ಲಿ ಏನು ಆಗಿಲ್ವಲ್ಲ? ಆಗಿದ್ಯಾ? ಕ್ರೀಡಾಂಗಣದಲ್ಲಿ ಫಂಕ್ಷನ್ ಅರೇಂಜ್ ಮಾಡಿದವ್ರು ಯಾರು? ಯಾರ್ರೀ? ಪೊಲೀಸ್ನವ್ರು ಬಂದೋಬಸ್ತ್ ಮಾಡೋದು ಯಾರು? ಅದಕ್ಕೆ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಂತ ಸಸ್ಪೆಂಡ್ ಮಾಡಿದ್ದೀವಿ. ಯಾಕೆ? ಸತ್ಯವತಿ ಏನ್ ಮಾಡಿದಾಳೆ? ಸತ್ಯವತಿ ಏನ್ ಮಾಡಿದಾಳಪ್ಪ? ಎಲ್ಲಿ ವಿಧಾನಸೌಧದಲ್ಲಿ ಏನ ನಡೆದಿದ್ರಿ? ಅಲ್ಲ, ವಿಧಾನಸೌಧದಲ್ಲಿ ಏನ್ ನಡೆದಿದೆ ಹೇಳಪ್ಪ ನೀನು. ಏನು ಆತರ ಹೇಳಿದ್ರ? ಆತರ ಬರ್ದಿದಾರ ಹಂಗೆ ಅಲ್ಲಿ? ಮತ್ತೆ ನೀನೇ ಪ್ರಶ್ನೆ ಪಡ್ತೀಯ? ಅಲ್ಲ, ನೀನು ಲೆಟರ್ ಓದ್ದವನು, ನೀನೇ ಇಂಟರ್ಪ್ರಿಟ್ ಮಾಡಿ ಬೇರೆ ತರ ಇಂಟರ್ಪ್ರಿಟ್ ಮಾಡ್ತೀಯ. ಅದು ಬೇರೆ ಪ್ರಶ್ನೆಯ. ನೋಡಯ್ಯ, ವಿಧಾನಸೌಧದ ಮುಂದೆ ಮಾಡಿರುವಾಗ ಅಲ್ಲಿ ಪೊಲೀಸ್ನವರು ತಪ್ಪುಗಳು ಮಾಡಿದ್ದಾರೆ, ಗೊತ್ತಾಯ್ತಾ? ಈಗ ನನಗೆ ಬಂದೋಬಸ್ತ್ ಮಾಡಿದೀವಿ ಅಂತ ತಿಳಿಸೋರು ಯಾರು? ಪೊಲೀಸ್ನವರು ಅಂದ್ರೆ ಯಾರು? ಮೈಸೂರು ಬೆಂಗಳೂರು ಕಮಿಷನ್ ತಿಳಿಸಿದ್ರ? ತಿಳಿಸ್ಬೇಕ ಬೇಡ? ಸುಮ್ಮನೆ ನೀವು ಏನೋ ಕಣ್ಮುಚ್ಚಿಗಂದು ಮಾತಾಡಿದ್ರೆ ಎಲ್ಲ ಕೇಳಪ್ಪ. ಇಲ್ಲಿ ತಮ್ಮ, ಪೊಲೀಸ್ನವರು ಸರ್ಕಾರದ ಮುಖ್ಯಸ್ಥ ಯಾರೇ? ನನಗೆ ತಿಳಿಸ್ಬೇಕ ಬೇಡ? ಸರಿಯಾದ ರೀತಿಯಲ್ಲಿ ಭದ್ರತೆ ಮಾಡಿದ್ದೀವಿ ಇಲ್ವೋ ಅಂತ ಹೇಳ್ಬೇಕ ಬೇಡ? ಹೇಳಿಲ್ಲ ಅಲ್ಲ, ಹೇಳಿರೋದು ಗೊತ್ತಾ ನಿನ್ಗೆ? ನಾನು ಹೇಳಿಲ್ಲ. ಪೊಲೀಸ್ನವ್ರು ತಪ್ಪಲ್ವಾ? ಸರ್, ಇಟ್ ಇಸ್ ಎ ಸೀರಿಯಸ್ ಲ್ಯಾಪ್ಸ್. ನೀವು ಹೇಳಿಲ್ಲ ಅಂತ ಏನಾದ್ರು ಆಗಿದ್ರೆ ಅದು ಡಿರೆಕ್ಷನ್ ಆಫ್ ಡ್ಯೂಟಿ ಅಲ್ಲ ಸರ್. ಇಟ್ ಇಸ್ ಎ ಸೀರಿಯಸ್ ಲ್ಯಾಪ್. ಕೀಪಿಂಗ್ ಸಿದ್ದರಾಮಯ್ಯ ಡಾರ್ಕ್ ಇಟ್ ಸೆಲ್ಫ್ ಕೀಪಿಂಗ್ ಸರ್. ನೋಡಪ್ಪ, ರೆಗ್ಯುಲರ್ ಕೋರ್ಸ್ ನಲ್ಲಿ DPR ಸೆಕ್ರೆಟರಿ ಹೇಳಿದ್ದಾರೆ. ನನ್ ಕೇಳಿದ್ರು ಚೀಫ್ ಸೆಕ್ರೆಟರಿ, ನನಗೆ ಮಾಡೋಣ ಸರ್ ಅಂತ ಹೇಳಿದ್ರು. ಎಲ್ಲ ಪೊಲೀಸ್ನವರೆಲ್ಲ ಒಪ್ಕೊಂಡಿದ್ದಾರೆ, ಮಾಡೋಣ ಆಯ್ತು ಮಾಡಿ ಅಂತ. ಆಮೇಲೆ ಇವರು ಕ್ರಿಕೆಟ್ ಅಸೋಸಿಯೇಷನ್ ಅವರು ಸೆಕ್ರೆಟರಿ ಮತ್ತು ಟ್ರೆಜರರ್ ಬಂದು ನನ್ನನ್ನು ಭೇಟಿ ಮಾಡಿ ನನಗೆ ಇನ್ವೈಟ್ ಮಾಡೋದು. ನಾವು ಮಾಡಿರೋ ಫಂಕ್ಷನ್ ಅಲ್ಲ ಅದು, ಅವ್ರು ಮಾಡಿರೋ ಫಂಕ್ಷನ್. ನನಗೆ ಇನ್ವೈಟ್ ಮಾಡಿದ್ರು. ಆಮೇಲೆ ಗವರ್ನರ್ ಕೂಡ ಬರ್ತಾರೆ ಅಂತ ಹೇಳಿದ್ರು. ನಾನು ಹೋಗಿದ್ದೆ ಅಷ್ಟೇ. ಅದ್ ಬಿಟ್ರೆ ಬೇರೆ ಇನ್ನೇನು ನನಗೆ ಗೊತ್ತಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.